ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ವತಿಯಿಂದ ಕೆಎಂಸಿ ಕ್ಯಾನ್ಸರ್ ಕಾನ್ಕ್ಲೇವ್ 2026 ಕಾರ್ಯಕ್ರಮವು ಕೆಎಂಸಿ ಮರೀನಾ ಇಂಡೋರ ಕಾಂಪ್ಲೆಕ್ಸ್ನಲ್ಲಿ ಯಶಸ್ವಿಯಾಗಿ ಉದ್ಘಾಟನೆಗೊಂಡಿತು. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಸಮ್ಮೇಳನವು ಜಠರಗರುಳಿನ ಕ್ಯಾನ್ಸರ್ನ ಚಿಕಿತ್ಸೆ ಮತ್ತು ಉತ್ತಮ ಫಲಿತಾಂಶ ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸಿತ್ತು. ಸಂಕೀರ್ಣವಾದ ಕ್ಯಾನ್ಸರ್ ಸವಾಲುಗಳನ್ನು ಎದುರಿಸಲು ಅಗತ್ಯವಿರುವ ಜ್ಞಾನ ಪಸರಿಸುವಿಕೆ ಮತ್ತು ಸಹಯೋಗದ ಸಂಕೇತವಾಗಿ ವಿವಿಧ ತಜ್ಞ ವೈದ್ಯರ ಜೊತೆಗೆ ವಿಷಯ ಮಂಡನೆ ಕಾರ್ಯಕ್ರಮವಿದು. ಕಾರ್ಯಾಗಾರವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಾಹೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದರು. ಸಮಗ್ರ ಆರೋಗ್ಯ ವ್ಯವಸ್ಥೆಗಳ ಪ್ರಾಮುಖ್ಯತೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ವಿಧಾನಗಳಲ್ಲಿ ನಿರಂತರ ವಿಕಾಸದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. Continuously asking us for more equipment to provide better clinical service, and that has been always the motto of the organization, both in Manipal here or in our new campuses, that our consultants are having the best facilities so that they are able to deliver the best clinical outcomes. ಮಾಹೆ ಮಂಗಳೂರು ಕ್ಯಾಂಪಸ್ನ ಪ್ರೊಫೆಸರ್ ವಿಸಿ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅಂತರಶಿಸ್ತೀಯ ಸಹಕಾರದ ಮೂಲಕ ವಿಶ್ವ ದರ್ಜೆಯ ಕ್ಯಾನ್ಸರ್ ಆರೈಕೆಯನ್ನು ನೀಡಲು ಕೆಎಂಸಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. Cure for it at early kind. What are the things you can do to prevent that? All that is going to be, I think, discussed here, and talking about the treatment aspect of it. Most of them are on immunotherapy, and it costs really severe. I can understand, though they can afford it, but still it is very costly to the relatives I know of. Really, and it's a lifelong treatment. Immunotherapy. So this is one thing, and I second Dr. Anand, and always I tell in India we should think of the cost also, and two things that are very important is not only affordability, accessibility also. ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಮುಖ ವೈದ್ಯಕೀಯ ಗಣ್ಯರು ಉಪಸ್ಥಿತರಿದ್ದರು. ಕೆಎಂಸಿ ಆಸ್ಪತ್ರೆಯ ಅತ್ತಾವರದ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಚಕ್ರಪಾಣಿ ಎಂ, ರೇಡಿಯೇಷನ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಎಸ್ ಅತಿಯಾಮಾನ್, ಸರ್ಜಿಕಲ್ ಆಂಕಾಲಜಿ ವಿಭಾಗದ ಡಾಕ್ಟರ್ ದಿಶಿತಾ ಶೆಟ್ಟಿ, ಮೆಡಿಕಲ್ ಆಂಕಾಲಜಿ ವಿಭಾಗದ ಡಾಕ್ಟರ್ ಮಾಲಿನಿ ಮೋಹನ್ ರವರು ಉಪಸ್ಥಿತರಿದ್ದರು. ಈ ಸಮಾವೇಶವು ಸರ್ಜಿಕಲ್, ಮೆಡಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ ತಜ್ಞರಿಗೆ ಒಳನೋಟಗಳನ್ನು ಹಂಚಿಕೊಳ್ಳಲು ಹಾಗೂ ಜಠರಗರುಳಿನ ಕ್ಯಾನ್ಸರ್ನೊಂದಿಗೆ ಹೋರಾಡುತ್ತಿರುವ ರೋಗಿಗಳ ಬದುಕುಳಿಯುವ ಪ್ರಮಾಣ ಮತ್ತು ಜೀವನ ಗುಣಮಟ್ಟವನ್ನು ಸುಧಾರಿಸಲು ಒಂದು ಪ್ರಮುಖ ವೇದಿಕೆಯಾಗಿದೆ. ಅಂತಿಮವಾಗಿ ರೇಡಿಯೇಷನ್ನ ಆಂಕಾಲಜಿಸ್ಟ್ ಡಾಕ್ಟರ್ ಅಭಿಷೇಕ್ ಕೃಷ್ಣ ಅವರು ವಂದನಾರ್ಪಣೆ ಮಾಡಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.